ಇದನ್ನು ಬೇಕಿದ್ದರೆ ನೀವು ಪರೀಕ್ಷೆ ಮಾಡ್ಬೋದು. ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಪಾಳು ಬಿದ್ದಿದೆ ಅಂತ ಹೇಳಿದರೆ ಆ ಊರೇ ಪಾಳು ಬಿದ್ದ ಹಾಗೆ. ಹಿರಿಯರು ಒಂದು ವಚನ ಹೇಳಿದ್ದಾರೆ, ಹೇಗೆ ಅಂತ ಹೇಳಿದರೆ, ಆ ಊರು ಹೇಗೆ ಅಂತ ಹೇಳಿಬಿಟ್ಟು ನಿಘಂಟು ಮಾಡಬೇಕು ಅಂತ ಹೇಳಿದರೆ 4 ಜಾಗಗಳಿಗೆ ಹೋಗ್ಬೇಕಂತ. ಊರಿಗೆ ಬರುವಾಗಲೇ ದೇವಸ್ಥಾನಕ್ಕೆ ಬಂದು ದೇವಸ್ಥಾನವನ್ನು ನೋಡಿದಾಗ ಅಲ್ಲಿಯ ಶುಚಿತ್ವ, ಅಲ್ಲಿಯ ಒಂದು ಕ್ರಮಗಳು, ಅಲ್ಲಿ ಆಗುವಂಥ ನಿತ್ಯ ನಿಯಮಗಳು, ಇದೆಲ್ಲ ಎಷ್ಟು ಚಂದ ಇದೆಯಾ ಅಷ್ಟು ಊರೂ ಚಂದ ಇದೆ ಅಂತ ಹೇಳಿದೆ. ಅದೇ ರೀತಿ ಇನ್ನೂ ಮುಂದಕ್ಕೆ ಬರುವಾಗ, ಇವಾಗ ಶಾಲೆ ಅಂತ ಹೇಳ್ತಾರೆ, ಮುಂಚೆ ಗುರುಕುಲ ಅಂತ ಹೇಳ್ತಾರೆ. ಗುರುಕುಲಕ್ಕೆ ನಾವು ಹೋದಾಗ ಅಲ್ಲಿ ಸಹ ಬಾಳ್ವೆ ಎಲ್ಲ ರೀತಿಯಲ್ಲೂ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯ ವಿದ್ಯಾಭ್ಯಾಸವನ್ನು ನಡ್ಕೊಂಡು ಬಂತು ಅಂತೇಳಿದರೆ ಆ ಊರು ವಿದ್ಯಾವಂತರ ಊರು ಅಂತೇಳುವಂಥದ್ದು ಗೊತ್ತಾಗ್ತದೆ. ಯಜಮಾನನಲ್ಲಿಗೆ ಬರುವಾಗ ಕೃಷಿ ಮತ್ತು ಗೋ ಸಂಪತ್ತು ಒಂದು ಯಜಮಾನನ ಮನೆಯಲ್ಲಿ ಎಷ್ಟು ಬೇಕಿದ್ದರೂ ಇದೆ ಅಂತೇಳಿ ಆದರೆ ಆ ಮನೆಯ ಯಜಮಾನ ಬಹಳ ಒಂದು ಸಂತೋಷದಲ್ಲಿ ಅವನ ಸಂಸಾರವನ್ನು ನಡೆಸ್ತಾನೆ ಅಂತೇಳಿ. ಅದೇ ರೀತಿ ಮನೆಗೆ ಬಂದು ಮನೆಯ ಹತ್ತಿರ ಇದ್ದ ತುಳಸಿ ಕಟ್ಟೆ ನೋಡಿ ತುಳಸಿಯ ಗಿಡ ಚಂದದಲ್ಲಿ ಉಂಟು ಅಂತೇಳಿ ಆದರೆ ಮನೆಯ ಗೃಹಿಣಿ ಚಂದದಲ್ಲಿ ಇರ್ತಾಳೆ ಅಂತೇಳಿ. ಇದೆಲ್ಲ ಶಾಸ್ತ್ರವಚನವನ್ನು ಹಿಂದಿನವರು ಅವರು ಅನುಭವಿಸಿಕೊಂಡು ಮಾಡಿದಂಥ ಕಥೆಗಳ ಹಾಗೆ ಕಂಡರೂ ಇದು ಕತೆ ಅಲ್ಲ, ಇದು ವಾಸ್ತವಿಕ ಸತ್ಯ. ಹಾಗಿರುವಾಗ ನಮ್ಮ ದೇವಸ್ಥಾನದಲ್ಲಿ ಕರೋನಾ ಸಮಯಕ್ಕೆ ಹತ್ತಿರ ಇರುವಾಗ ನಾವು ಇಲ್ಲಿ ದೇವರ ಬ್ರಹ್ಮಕಲಶ ಮಾಡಿದೆವು. ಆ ಬ್ರಹ್ಮಕಲಶ ನ ಭೂತೋ ನ ಭವಿಷ್ಯತಿ ಅಂತ ಹೇಳುವಂಥ ಮಾತನ್ನು ಆ ತಾಯಿ ಉಳಿಸಿಕೊಟ್ಟಿಲ್ಲ. ಅದೇ ರೀತಿ ನಾವು ಆಮೇಲೆ ಪ್ರತಿ ವರ್ಷವೂ ಇನ್ನೇನು ಅಂತ ಹೇಳಿ ಕೇಳಿಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ತನ್ಮೂಲಕ ನಮ್ಮ ಊರು ಅಭಿವೃದ್ಧಿ ಆಗುವುದನ್ನು ನಮ್ಮ ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ. ಹಾಗಿರುವಾಗ ಇಲ್ಲಿ ದೇವಿಗೆ ಎಲ್ಲ ಕೆಲಸಗಳು ಆಗ್ತಾ ಇದೆ. ದೇವರ ನಾವು ಸೇವೆಯನ್ನು ಮಾಡ್ತಾ ಇದ್ದೇವೆ. ಭಕ್ತ ಜನರು ಇಲ್ಲಿಗೆ ಸಾಗರೋಪಾದಿಯಾಗಿ ಬರ್ತಾ ಇದ್ದಾರೆ. ಹಾಗಿರುವಾಗ ಮಧೂರಿನ ಗಣಪತಿಗೂ ನಮ್ಮ ಗಣಪತಿಗೂ ಒಂದು ಸಂಬಂಧ ಇದೆ ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತಿದ್ದ ವಿಚಾರ. ಆ ಪ್ರಕಾರ ಕೆಲವರಿಗೆ ಇದು ಗೊತ್ತಿಲ್ಲದೇ ಇರಬಹುದು. ಆದ ಕಾರಣದಿಂದಾಗಿ ಇದನ್ನು ಪದೇ ಹೇಳ್ತೇನೆ. ಮಧೂರಿನ ಗಣಪತಿ ಬೇರೆ ಅಲ್ಲ, ಗೋಶಾಳದಲ್ಲಿ ಇದ್ದ ಗಣಪತಿ ಬೇರೆ ಅಲ್ಲ. ಆದರೆ ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ ಮಧೂರಿನಲ್ಲಿರುವಂಥ ಗಣಪತಿ ಅಪ್ಪನೊಟ್ಟಿಗೆ ಇರುವುದು, ಗೋಶಾಳದಲ್ಲಿರುವಂಥ ಗಣಪತಿ ತಾಯಿಯೊಟ್ಟಿಗೆ ಇರುವುದು. ಮಹಿಷಮರ್ದಿನಿ ಅಂತ ಹೇಳಿದರೆ ಅವಳು ಪಾರ್ವತಿ ಅಂತ ಹೇಳಿದರೆ ಪಾರ್ವತಿಯ ಇಷ್ಟದ ಪುತ್ರ ಮಹಾಗಣಪತಿ. ಹಾಗಿರುವಾಗ ಒಂದು ಕಾಲದಲ್ಲಿ ಅಮ್ಮಣ್ಣಾಯರನವರು ಮತ್ತು ತಂತ್ರಿಗಳು ಇಳಿದು ಬರುವಂತಹ ಸಂದರ್ಭದಲ್ಲಿ ನಾವು ಆಹಾರ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನಾವು ಇಲ್ಲಿ ಗಣಪತಿಯನ್ನು ಪ್ರತಿಷ್ಠೆ ಮಾಡಿಯೇ ನಾವು ತೆಗೆಯುವುದು ಅಂತೇಳಿ ಆವತ್ತಿನ ಕಾಲದಲ್ಲಿ ಊರವರನ್ನೆಲ್ಲ ಸೇರಿಸಿಕೊಂಡು ನಮ್ಮ ಹಿರಿಯರು ಪ್ರತಿಷ್ಠೆ ಮಾಡಿದಂಥ ಈ ಗಣಪತಿ ಅಲ್ಲಿ ಮಧೂರಿನ ಗಣಪತಿಗೆ ವಿಜೃಂಭಣೆಯಿಂದ ಎಲ್ಲ ಆಗ್ತಾ ಇದೆ. ಇಲ್ಲಿ ನಮ್ಮ ಒಂದು ಮಧೂರಿನ ಗಣಪತಿಗೆ ಏನು ಸಲ್ಲುವುದಿಲ್ಲ ಅಂತ ಹೇಳುವಂಥ ಒಂದು ವಿಚಾರ ತಂತ್ರಿಗಳ ಮನಸ್ಸಿಗೆ ಹೋಗಿ ತಂತ್ರಿಗಳು ಭಕ್ತಾದಿಗಳ ಹತ್ರ ಹೇಳಿ ಇವತ್ತಿನ ದಿವಸದಲ್ಲಿ ನಾವು ಅದನ್ನು ಮಾಡುವುದು ಅಂತ ಹೇಳುವಂಥದ್ದು ದೇವರ ತೀರ್ಮಾನ, ನಮ್ಮದಲ್ಲ. ನಾವು ತೀರ್ಮಾನ ಮಾಡಲಿಕ್ಕೆ ನಾವ್ಯಾರು? ಹಾಗಿರುವಾಗ ದೇವರ ತೀರ್ಮಾನ ಏನು ಅಂತ ಹೇಳಿದರೆ ನನ್ನ ಮಗನಿಗೂ ಒಂದು ಆಗಬೇಕು ಅಂತ ಹೇಳುವಂಥದ್ದು ಅವಳು ಅಪೇಕ್ಷೆ ಪಟ್ಟಳು. ತನ್ನ ಮೂಲಕ ನಮ್ಮ ನಾಲಿಗೆಯಲ್ಲಿ ಅದು ಹೊರಗೆ ಬಂತು. ಅದು ಇವತ್ತು ಭಕ್ತ ಜನರು ಎಲ್ಲ ಸೇರಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡುವುದು ಅಂತ ಹೇಳುವಂಥದ್ದು ಅವರ ಒಪ್ಪಿಗೆ, ಅವರ ಅನುಜ್ಞೆಯ ಮೂಲಕ ನಾವು ಒಪ್ಪಿಕೊಂಡಿದ್ದೇವೆ. ಆ ಪ್ರಕಾರ ದೇವರು ಇನ್ನೊಂದು ಏನು ಅಂತ ಹೇಳಿದರೆ ನಾವೆಲ್ಲ ಪ್ರಾರ್ಥನೆ ಮಾಡುವಾಗ ದೇವಿ ನಿಷೇವಾ ಗಣನಾಥ ಯಾಗ ಅಂತ ಹೇಳುವಂಥದ್ದು ಬರ್ತದೆ. ಹಾಗಿರುವಾಗ ದೇವಿಗೆ ಆಗಿದೆ, ಇಲ್ಲಿದ್ದಂಥ ಶಕ್ತಿಗೆ ಏನು ಅಂತ ಹೇಳಿದರೆ ಚಂಡಿಕಾ ಯಾಗ. ಈ ಮಹಿಷಮರ್ದಿನಿ ದೇವಿ ಶಕ್ತಿಗೆ ಚಂಡಿಕಾ ಯಾಗದಷ್ಟು ದೊಡ್ಡ ಯಾಗ ಇಲ್ಲ. ಆ ಲೆಕ್ಕಾಚಾರ ಪ್ರಕಾರದಲ್ಲಿ ಇವತ್ತಿನ ದಿವಸ ಚಂಡಿಕಾ ಯಾಗ. ಅದೇ ರೀತಿ ಇಲ್ಲಿಯ ಹತ್ತಿರದ ಸ್ವಾಮಿಗಳನ್ನು, ಮಹಾನು ವ್ಯಕ್ತಿಗಳನ್ನು ನಾವು ಇಲ್ಲಿ ಬರಮಾಡಿದ್ದೇವೆ. ದೇವರ ಒಂದು ಸನ್ನಿಧಾನದಲ್ಲಿ ಅವರಿಗೂ ಗೌರವಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಾವು ಇಲ್ಲಿ ನಡ್ಕೊಳ್ಳುವುದು.
ಅದೇ ರೀತಿ ಇವತ್ತು ಸಾಯಂಕಾಲ ಮಹಾಗಣಪತಿಗೆ 3 ಅಪ್ಪ ಮೂಡಿಸಿಕೊಂಡು ಆಮೇಲೆ ರಾತ್ರಿ ಇಡೀ ಅವರು ಆ ಮೂಡಪ್ಪದಲ್ಲೇ ಇದ್ದು ಬೆಳಗಿನ ದಿವಸ 48 ತೆಂಗಿನಕಾಯಿಯ ಮಹಾಗಣಪತಿ ಹೋಮ ಮಾಡಿ ದೇವರ ಮೂಡು ಬಿಚ್ಚುವುದು, ಅದನ್ನು ಪ್ರಸಾದ ರೂಪವಾಗಿ ನಾವೆಲ್ಲ ಉಪಯೋಗ ಮಾಡಿಕೊಳ್ಳುವ, ಪ್ರಸಾದ ಉಪಯೋಗ ಮಾಡುವುದು ಅಂತೇಳಿ ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ. ಇದು ಮಾತ್ರ ನಾವು ತೀರ್ಮಾನ ಮಾಡಿಕೊಂಡು ಪ್ರಸಾದವನ್ನು ಹಂಚಿಕೊಳ್ಳುವ, ಪ್ರಸಾದ ಕೊಡುವ. ಹಾಗಿರುವಾಗ ಈ ಮಹಾಗಣಪತಿ ಏನು ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಮಧೂರಿನ ಹರಿಕೆ ಏನಿದ್ರೂ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಗಣಪತಿಗೆ ಕೊಟ್ಟರೆ ಆಗ್ತದೆ. ಆದರೆ ಇಲ್ಲಿಯ ಗಣಪತಿಗೆ ಏನಾದರೂ ಹೇಳಿದರೆ ಮಧೂರಿನಲ್ಲಿ ಆಗುವುದಿಲ್ಲ. ಇಂಥ ಕೆಲವು ಕ್ಷೇತ್ರಗಳಿದ್ದಾವೆ. ಸುಬ್ರಹ್ಮಣ್ಯದಲ್ಲಿ ಹೇಳಿದ ಹರಿಕೆ ಬಳ್ಳಮಂಜದಲ್ಲಿ ಕೊಡ್ಬೋದು, ಆದರೆ ಬಳ್ಳಮಂಜದಲ್ಲಿ ಹೇಳಿದ ಹರಿಕೆ ಸುಬ್ರಹ್ಮಣ್ಯದಲ್ಲಿ ಆಗುವುದು. ಪೊಳಲಿಯಲ್ಲಿ ಹೇಳಿದ ಹರಿಕೆ ಕಟೀಲಿನಲ್ಲಿ ಆಗ್ತದೆ, ಆದರೆ ಕಟೀಲಿನಲ್ಲಿ ಆದ ಹರಿಕೆ ಪೊಳಲಿಗೆ ಆಗ್ತದೆ. ಬಪ್ಪನಾಡಿನಲ್ಲಿ ಹೇಳಿದ ಹರಿಕೆ ಮಂದರ್ತಿಗೆ ಆಗ್ತದೆ, ಮಂದರ್ತಿಯಲ್ಲಿ ಹೇಳಿದ ಹರಿಕೆ ಬಪ್ಪನಾಡಿನಲ್ಲಿ ಆಗುವುದು. ಇದೆಲ್ಲ ಒಂದೊಂದು ಸಂಬಂಧ. ಈ ರೀತಿ ಇವತ್ತು ನಾವು ಎಲ್ಲ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಕೆರೆ ನೋಡಿದ್ದೆ, ಅದರ ಆಳ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ನಾವೆಲ್ಲ ಹೇಳಿದ್ದೇವೆ ಮೂಡಪ್ಪ ಮಾಡುವುದು. ಮೂಡಪ್ಪ ಅಂದರೆ ಏನು ಅಂತೇಳಿ ಕೇಳಿದರೆ, ಅದನ್ನು ಹೇಗೆ ಮಾಡುವುದು ಅಂತೇಳಿ ಕೇಳಿದರೆ ನಮಗೆ ಗೊತ್ತಿಲ್ಲ. ಯಥಾ ಜ್ಞಾನಕರಿಷ್ಯಾಮಿ ಅಂತ ಮಾತ್ರ ನಾವು ಹೇಳುವುದು. ನಮಗೆ ಏನು ತಿಳಿದಿಲ್ಲ, ನಾವು ಗಣಪತಿ ದೇವರಿಗೆ ತಾಯಿಗೆ ಕೊಡುವುದು ಅಂತ ಹೇಳಬೇಕು. ಪರಿಪಕ್ವವಾದಂಥ ಮನುಷ್ಯ ಖಂಡಿತವಾಗಿಯೂ ನಮ್ಮ ಭೂಲೋಕದಲ್ಲಿ ಇರುವುದಿಲ್ಲ. ನಾವೆಲ್ಲ ಅರ್ಧವೂ ಇಲ್ಲದ ಅಥವಾ ಅದಕ್ಕಿಂತಲೂ ಕಮ್ಮಿಯ ನಮಗೆ ಗೊತ್ತಿಲ್ಲ. ಹಾಗಿರುವಾಗ ದೇವರ ಸನ್ನಿಧಾನದಲ್ಲಿ ನಾವು ಕೊಡುವಂಥ ಈ ಒಂದು ಸೇವೆಯನ್ನು ದೇವರು ಚಂದದಲ್ಲಿ, ಅಮ್ಮ ಮತ್ತು ಮಗ ಚಂದದಲ್ಲಿ ಸ್ವೀಕಾರ ಮಾಡಿಕೊಂಡು ಎಲ್ಲ ವಿಷಯದಲ್ಲೂ ದೇವರಿನಿಂದ ಊರಿಗೆ ಬರುವಂಥ ದೋಷಗಳು ಅಥವಾ ನಮ್ಮ ಗ್ರಾಮಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ದೇಶಕ್ಕೆ ಬರುವಂಥ ಗಂಡಾಂತರಗಳು ಎಲ್ಲವೂ ದೇವರಿಗೆ ಒಂದು ಸೇವೆ ಕೊಟ್ಟರೆ ಅದು ಸಲ್ತದೆ. ಆ ಗಂಡಾಂತರ ಬರುವುದಕ್ಕೆ ದೇವರು ತಡೆ ಕೊಡ್ತಾರೆ ಅಂತ ಹೇಳಿ ಲೆಕ್ಕ. ಆವತ್ತಿನ ಕಾಲದಲ್ಲಿ ಕೇರಳಕ್ಕೆ ಚಂಡಮಾರುತ ಬಡಿದಾಗ 1 ಇಂಚು ಅಲ್ಲಿ ಕನ್ಯಾಕುಮಾರಿಯಲ್ಲಿ ಮೇಲೆ ಮಾಡಿದಂಥ ಆ ಚಂಡಮಾರುತ ಮತ್ತೆ ಕೇಂದ್ರೀಕೃತ ಆದದ್ದು ಗುಜರಾತಿನ. ಅದು ದೇವರ ದಯೆ ಅಲ್ವ. ನಮಗೆ ದೇವರ ದಯೆ ಎಲ್ಲಿವರೆಗೆ ಉಂಟು ಅಂತೇಳಿ ಎಷ್ಟೋ ಕ್ಷಾಮದಲ್ಲಿ ನಾವು ನೋಡಿಕೊಂಡಿದ್ದೇವೆ. ಆ ಪ್ರಕಾರ ಕೊಡುವಂಥ ಸೇವೆಯನ್ನು ದೇವರು ಚಂದದಲ್ಲಿ ಸ್ವೀಕಾರ ಮಾಡಿಕೊಂಡು, ಮಕ್ಕಳು ಕೊಡುವ ಸೇವೆಯನ್ನು ತಾಯಿ ತೆಗೆದುಕೊಂಡು, ತಾಯಿ ನಮಗೆ ಏನು ಒಂದು ಒಳ್ಳೆಯ ಒಂದು ಆಶೀರ್ವಾದ ಕೊಟ್ಟಾಳ, ಅದನ್ನು ನಾವೆಲ್ಲ ಭಕ್ತ ಜನರು ಅದನ್ನು ಸ್ವೀಕರಿಸಿ ದೇವರ ಕೃಪೆಗೆ ಹಾಗೆ ಎಲ್ಲ ವಿಚಾರದಲ್ಲೂ ಎಲ್ಲರಿಗೂ ಐಕ್ಯಮತ್ಯ ಬಂದು, ಇಲ್ಲಿ ಅವರು ಇವರು ಅಂತ ಹೇಳುವಂಥ ಮಾತಿಲ್ಲದೆ ನಾವು ಅಂತ ಹೇಳುವಂಥ ಮಾತಿನಲ್ಲಿ ದೇವರ ಇವತ್ತಿನ ಚಂಡಿಕಾಯಾಗ ಹಾಗೆಯೇ ಮಧ್ಯಾಹ್ನ ಆಗುವಂಥ ಪ್ರಸಾದ ಭೋಜನ ವ್ಯವಸ್ಥೆ, ಅದೇ ರೀತಿ ಸಾಯಂಕಾಲ ಆಗುವಂಥ ಮೂಡಪ್ಪ ಸೇವೆ, ಇದನ್ನೆಲ್ಲ ದೇವರುಗಳು ಅವರವರ ಇದರಲ್ಲಿ ಸ್ವೀಕರಿಸಿಕೊಂಡು ನಮಗೆ ಉತ್ತರ ಅಭಿವೃದ್ಧಿ ಮಾಡಲಿ. ತನ್ನ ಮೂಲಕ ನಾವೆಲ್ಲರೂ ಒಳ್ಳೆಯ ಒಂದು ಸಹಬಾಳ್ವೆಯನ್ನು ನಾವು ಉಪಯೋಗ ಮಾಡಿಕೊಳ್ಳುವ, ತನ್ನ ಮೂಲಕ ನಾವೆಲ್ಲ ಒಂದೇ ಅಂತ ಹೇಳುವಂಥ ಒಂದು ಮಾತನ್ನು ದೇವರು ಉಳಿಸಿಕೊಡಬೇಕು. ನಮಗೆ ಆ ಯೋಗವನ್ನು ಕೊಡಬೇಕು. ಗೋಸಾಡ ಕ್ಷೇತ್ರದಂಥ ಕ್ಷೇತ್ರ ಮತ್ತೊಂದಿಲ್ಲ ಅಂತ ಹೇಳುವಂಥ ಮಾತನ್ನು ಅಲ್ಲಿದ್ದ ಭಕ್ತಜನರು ನೀವು ಎಲ್ಲಿಯವರು ಅಂತ ಹೇಳಿ ಕೇಳಿದರೆ, ಗೋಸಾಡ ಅಂತ ಹೇಳುವಂಥ ಒಂದು ಕಿರೀಟ ನಮ್ಮ ಎಲ್ಲ ಭಕ್ತರಿಗೆ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಪ್ರಾರ್ಥನಾಂ ಸಮರ್ಪಯಾಮಿ. ಹಾಗೆ ನಮಸ್ಕಾರ. ನಮೋಸ್ತನಂತಾಯ ಸಹಸ್ರಮೂರ್ತೆಯೇ ಸಹಸ್ರಪಾದಾಕ್ಷಿಷೋರ್ಭಾವೆ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಣೆ ನಮಃ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣೇತಾಯ ಚ ಜಗತ್ತಿದಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಸರಿ, ನಮ್ಮ ಕೆಲಸಕ್ಕೂ ಬೋಪ. ಇವತ್ತಿನ ದಿನ ಶುಭ ದಿನ.
ಮಂಗಳವಾರ ಒಳ್ಳೆಯ ದಿನದಂದು ಒಳ್ಳೆಯ ಕೆಲಸ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಎಂಬ ಸಂಕಲ್ಪದಿಂದ ಈ ಕ್ಷೇತ್ರದಲ್ಲಿ ಇವತ್ತು ರಾತ್ರಿ ವಿಶೇಷವಾಗಿರತಕ್ಕಂತಹ ಈ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿರತಕ್ಕಂತಹ ಮೂಡಪ್ಪ ಸೇವೆಯನ್ನು ನಾವೆಲ್ಲ ಭಕ್ತರು ಸೇರಿಕೊಂಡು ಗಣಪತಿ ದೇವರಿಗೆ ಅರ್ಪಣೆ ಮಾಡಲಿಕ್ಕಿದ್ದೇವೆ. ಇಂತಹ ಸುಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಪ್ರಧಾನ ದೇವತೆಯಾಗಿರತಕ್ಕಂತಹ ಮಹಿಷಮರ್ದಿನಿ ದೇವಿಗೆ ಒಂದು ಸೇವೆಯನ್ನು ಮಾಡಬೇಕು. ತಾಯಿಯ ಸೇವೆಯನ್ನು ಮಾಡಿ ಮಗನ ಸೇವೆಯನ್ನು ಮಾಡಬೇಕು ಎಂಬುದೇ ನಮ್ಮ ಸಂಕಲ್ಪ. ಈ ಹಿನ್ನೆಲೆಯಲ್ಲಿ ದೇವಿಗೆ ವಿಶೇಷವಾಗಿರತಕ್ಕಂತಹ ಚಂಡಿಕಾ ಯಾಗಕ್ಕೆ ನಾವೀಗ ಆರಂಭ ಮಾಡಲಿಕ್ಕಿದ್ದೇವೆ. ಚಂಡಿಕೆಯ ರೂಪವೇ 3. ಒಂದು ಮಹಾಕಾಳಿ ಎಂಬ ತಾಮಸ ಉಗ್ರ ರೂಪ, ಒಂದು ಮಹಾಲಕ್ಷ್ಮಿ ಎಂಬ ರಾಜಸ ರೂಪ, ಒಂದು ಮಹಾ ಸರಸ್ವತಿ ಎಂಬ ಸಾತ್ವಿಕ ರೂಪ. ಈ 3 ರೂಪದಲ್ಲೂ ಕೂಡ ಚಂಡಿಕಾ ದೇವಿಗೆ ನಾವು ಆಹುತಿಯನ್ನು ಕೊಡಲಿಕ್ಕಿದ್ದೇವೆ. ದೇವಾರಾಧನಾ ಮಂಡಲಂ ದೇವಿಗೆ ವಿಶೇಷವಾಗಿ ದೇವಿ ಮತ್ತು ಅಖಂಡ ಪರಿವಾರ ದೇವತೆಗಳನ್ನು ಈ ಕ್ಷೇತ್ರಕ್ಕೆ ಆವಾಹಿಸಬೇಕು ಎಂಬ ಸಂಕಲ್ಪದಿಂದ ಮಂಡಲವನ್ನು ರಚಿಸಿಕೊಂಡು ಆ ಮಂಡಲದಲ್ಲಿ ಸಪರಿವಾರ ಪರಿವಾರ ದೇವತೆಗಳಿಂದ ಒಡಗೂಡಿದ ಆ ಚಂಡಿಕಾ ದೇವಿಯನ್ನು ಆವಾಹನೆ ಮಾಡಿ ತುಳಸಿ ಅರ್ಚನೆ, ಕೇಪಳ ಪುಷ್ಪದಿಂದ ಅರ್ಚನೆ, ಬಿಲ್ವದಿಂದ ಅರ್ಚನೆ, ಕುಂಕುಮದಿಂದ ಅರ್ಚನೆ, ಅರಶಿಣದಿಂದ ಅರ್ಚನೆ ಮಾಡಿ ವಿಶೇಷವಾಗಿರತಕ್ಕಂತಹ ಮಂಡಲ ಪೂಜೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಕಲಶದಲ್ಲಿ ಗಂಗೆ, ಯಮುನೆ, ಸರಸ್ವತಿ ಎಂಬ ತೀರ್ಥಗಳನ್ನೆಲ್ಲ ಆವಾಹಿಸಿಕೊಂಡು ನಮ್ಮನ್ನೆಲ್ಲರನ್ನು ಪುನೀತರನ್ನಾಗಿ ಮಾಡಬೇಕು. ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ, ಶರೀರದಲ್ಲಿ ಇರತಕ್ಕಂತಹ ಕಶ್ಮಲಗಳನ್ನೆಲ್ಲ ದೂರೀಕರಿಸಿ ಆ ಕಲಶಾಭಿಮಾನಿ ದೇವತೆಗಳು ನಮ್ಮನ್ನೆಲ್ಲ ಪರಿಶುದ್ಧರನ್ನಾಗಿ ಮಾಡಬೇಕು ಎಂಬ ಸಂಕಲ್ಪದಿಂದ ಕಲಶಾರಾಧನೆಯನ್ನು ಮಾಡಲಿಕ್ಕಿದ್ದೇವೆ. ಎಲ್ಲ ಕಾರ್ಯವನ್ನು, ಆ ಯಜ್ಞವನ್ನು ಜಗನ್ಮಾತೆ ಚಂಡಿಕಾದೇವಿ ಸಂತೋಷವಾಗಿ ಸ್ವೀಕಾರ ಮಾಡಿಕೊಟ್ಟು ಆ ದೇವಿಯ ಸಾನ್ನಿಧ್ಯ ಶುಕ್ಲ ಪಕ್ಷದ ಚಂದ್ರನ ಹಾಗೆ ಈ ಕ್ಷೇತ್ರದಲ್ಲಿ ಬೆಳಗಿ ಸಾಯಂಕಾಲ ಆಗತಕ್ಕಂತಹ ಮೂಡಪ್ಪ ಸೇವೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟು ಈ ಕ್ಷೇತ್ರಕ್ಕೆ ಬರತಕ್ಕಂತಹ ಎಲ್ಲ ಭಕ್ತರಿಗೂ ಅಭಯವನ್ನು ನೀಡಿ ಎಲ್ಲರಿಗೂ ಆರೋಗ್ಯ, ನೆಮ್ಮದಿಯ ಜೀವನವನ್ನು ಕೊಟ್ಟು ಕ್ಷೇತ್ರದ ಕೀರ್ತಿಯನ್ನು ಬೆಳಗಿಸಿಕೊಡಬೇಕು, ಎಲ್ಲ ಭಕ್ತರಿಗೂ ಕೂಡ ಅನುಗ್ರಹವನ್ನು ಮಾಡಿಕೊಂಡು ಬರಬೇಕು ಅಂತ ಹೇಳಿ ಆರಂಭದಲ್ಲಿ ನಾವೆಲ್ಲರೂ ಜಗನ್ಮಾತೆಯಲ್ಲೂ ಆ ಗಣಪತಿಯಲ್ಲೂ ಪ್ರಾರ್ಥನೆ ಮಾಡಿಕೊಂಡು ಯಜ್ಞಾರಂಭ ಆಗ್ತದೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಜಯತ್ವಂ ದೇವಿ ಚಾಮುಂಡೇ ಜಯ ಭೂತಾಪಹಾರಿಣಿ ಜಯ ಸರ್ವಗತೆ ದೇವಿ ಕಾಲರಾತ್ರಿ ನಮೋಸ್ತುತೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಚಂಡಿಕಾ ದುರ್ಗಾಹಿ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಈಗ ಮಂತ್ರಗಳಿಂದ ಹೋಮ ಆರಂಭ ಆಗಲಿಕ್ಕುಂಟು. ಎಲ್ಲರೂ ಕೂಡ ಈ ಮಂತ್ರಗಳನ್ನು ಕೇಳ್ತಾ ಇರಬೇಕು. ಅದನ್ನು ಶ್ರವಣ ಮಾಡಿದರೆ ಶ್ರುತಂ ಹರತಿ ಪಾಪಾನಿ. ಏನು ಇಲ್ಲಿ ದೇವಿ ಮಹಾತ್ಮೆ ಮಂತ್ರಗಳನ್ನು ಹೇಳ್ತಾರೆ, ಅದನ್ನು ನಾವು ಕೇಳಿದ್ರೆ ನಮ್ಮೆಲ್ಲ ಪಾಪಗಳು ಪರಿಹಾರ ಆಗ್ತದೆ. ಆರೋಗ್ಯಂಚ ಪ್ರಯಚ್ಛತಿ, ಒಳ್ಳೆಯ ಆರೋಗ್ಯ ಭಾಗ್ಯ ನಿಮಗೆಲ್ಲ ಒದಗಲಿಕ್ಕುಂಟು. ಎಲ್ಲರೂ ಕೂಡ ಮಂತ್ರಗಳನ್ನು ಕೇಳಿಕೊಂಡು ಯಜ್ಞದಲ್ಲಿ ಭಾಗವಹಿಸಬೇಕು. ಶ್ರೀ ಜಗನ್ಮಾತಾ ದುರ್ಗಾ ಪರಮೇಶ್ವರಿ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಎಲ್ಲರೂ ಪ್ರದಕ್ಷಿಣೆ ಬಂದು ನಮಸ್ಕಾರವನ್ನು ಮಾಡಿ ಎಲ್ಲರೂ ಆಸೀನರಾಗಬೇಕು, ಕೂತ್ಕೊಳ್ಬೇಕು, ಈ ಮಂತ್ರಗಳನ್ನೆಲ್ಲ ಕೇಳಬೇಕು ಅಂತ ಹೇಳಿ ಯಶೇಮ ದೇವಹಿತಂಯರಾಯೋ ಸ್ವಸ್ತನ ಇಂದೋ ರುದ್ರಶ್ಚ
ಪ್ರದುಷ್ಟ
परं जगपुस्ततो देवी स्तुमया प्रदष्टवो ओम देवाभूत स्वाहा अतिरोग्यातिरोद्राय तस्मै नमो नमो जलप्रदष्टाय नमो या देवी सर्वभूतेषु विष्णुमाये जगद्विदा नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु चेतने निर्भीरे नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु बुद्धिरूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु निद्रारूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु निद्रारूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु शान्तारूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु शक्तिरूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु कृष्णारूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु शान्तिरूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु शान्तिरूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु प्रज्ञारूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु शान्तिरूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु चित्तरूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः या देवी सर्वभूतेषु कान्तिरूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु लक्ष्मीरूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु मध्यरूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु प्रतिरूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु प्रजारूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु लक्ष्मीरूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु मातृरूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा या देवी सर्वभूतेषु भ्रान्तिरूपेण संस्थिता नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा इंद्रियाधिष्ठाने भूतानां जागृत्या भूतेर्वृत्ते व्याप्ते देवे नमो नमः स्थितिरूपेण नमस्तस्यै स्वाहा नमस्तस्यै स्वाहा नमस्तस्यै नमो नमः स्वाहा स्तुतासुरैः पूर्वविष्णुसंश्रयामि तथासुरेन्द्रेण सर्वभूतां स्वहेतुरीश्वरस्वाय भद्राणि
ಡಿಬೇಟ ಬ್ಯಾಕ್ಲೂಟ್ ಡಿಬೇಟ दैत्येश्वरे